ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಲ್ಟಿಮೇಟ್ ಆಗಿದೆ. ಕ್ಲೈಮ್ಯಾಕ್ಸ್ ನೋಡಿ ಸರ್ ಮೂವಿ. ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಚೆನ್ನಾಗಿದೆ. ಆಕ್ಟಿಂಗ್ ಸೂಪರ್ ಆಗಿದೆ. ಫಸ್ಟ್ ಪಾರ್ಟ್ ಕ್ಲೈಮ್ಯಾಕ್ಸ್ ಇದೆ ಇದ್ರಲ್ಲೂ ಚೆನ್ನಾಗಿದೆ. ಎರಡು ಕ್ಲೈಮ್ಯಾಕ್ಸ್ ಬರ್ತದೆ ಸೆಕೆಂಡ್ ಹಾಫ್ ಅಲ್ಲಿ. ಎರಡು ಕ್ಲೈಮ್ಯಾಕ್ಸ್ ತುಂಬಾನೇ ಚೆನ್ನಾಗಿದೆ. ಕಾಂತಾರ 1 ಗಿಂತ ಕಾಂತಾರ 2 ತುಂಬಾನೇ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರದಂತೂ ಔಟ್ಸ್ಟ್ಯಾಂಡಿಂಗ್ 10 out of 10. ತುಂಬಾ ಚೆನ್ನಾಗಿತ್ತು. 1 ಗಿಂತ 2 ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಲ್ಲರೂ ನೋಡ್ಬೇಕು ಥಿಯೇಟರ್ಗೆ ಬಂದು. ಪಾರ್ಟ್ 2 ಇದು ತುಂಬಾ ಚೆನ್ನಾಗಿದೆ. ಅದಕ್ಕೆ ಸೂಪರ್ ಎವ್ರಿಥಿಂಗ್ ಸೂಪರ್. ಅವ್ರಿಗೆ ಚೆನ್ನಾಗಿದೆ. ಹೇಳಿದೆ ನ್ಯಾಷನಲ್ ಅವಾರ್ಡ್ ಆಕ್ಟಿಂಗ್, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ವಿಜುವಲ್ಸ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಜಾಸ್ತಿ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಆ ಬಜೆಟ್ ಅದಕ್ಕೆ ನ್ಯಾಷನಲ್ ಅವಾರ್ಡ್. ಮೇಡಮ್ ಹೇಗಿತ್ತು? ಚೆನ್ನಾಗಿದೆ. ಸರ್ ಹೇಗಿತ್ತು? ರಿಷಬ್ ಶೆಟ್ಟಿ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಚೆನ್ನಾಗಿ ತೆಗ್ದಿದ್ದಾರೆ. ರಿಷಬ್ ಶೆಟ್ಟಿ ಆಕ್ಟಿಂಗ್ ಸೂಪರ್ ಆಗಿದೆ. ಪಾರ್ಟ್ 1 ಗಿಂತ ಪಾರ್ಟ್ 2 ಜಾಸ್ತಿ ಎರಡು ಡಿಫ್ರೆಂಟ್ ಇದೆ. ಎರಡು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ರಿಷಬ್ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಚೆನ್ನಾಗಿದೆ ಮೂವಿ. ಪಿಕ್ಚರ್ ಅಂತ ತೆಗೆದಿದ್ದಾರೆ. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಪಾರ್ಟ್ 1 ಗಿಂತ ಪಾರ್ಟ್ 2 ಬೆಟರ್. ಪಾರ್ಟ್ 2 ಎರಡು ಚೆನ್ನಾಗಿದೆ. ಯಾವ್ದು ಇಷ್ಟ ಆಯ್ತು ನಿಮ್ಗೆ? ಎರಡು ಇಷ್ಟ. ಎರಡು ಇಷ್ಟ ಆಯ್ತು. ವಿಜುವಲ್ಸ್ ಕ್ಲೈಮ್ಯಾಕ್ಸ್ ಪಿಕ್ಚರ್ ನೋಡಿ. ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇಟ್ಸ್ ವರ್ತ್ ಮೂವಿ. ಸೂಪರ್ ಆಗಿದೆ ಫಿಲಂ. ಏನ್ ಇಷ್ಟ ಆಯ್ತು ಸರ್? ಓವರ್ ಆಲ್ ಸಿನಿಮಾನೇ ಇಷ್ಟ ಆಯ್ತು. ರಿಷಬ್ ಅವ್ರ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ಹೀರೋಯಿನ್ ಅವ್ರದ್ದು ಟ್ವಿಸ್ಟ್ ಇದೆ. ಅದನ್ನ ಎಲ್ಲರೂ ನೋಡ್ಬೇಕು. ಪಾರ್ಟ್ 1 ಗಿಂತ ಪಾರ್ಟ್ 2 ಗೆ ಜಾಸ್ತಿ ಬಜೆಟ್ ಆಗಿ ಶೂಟ್ ಮಾಡಿದ್ದಾರೆ. ಆ ಬಜೆಟ್ ನಿಮ್ಗೆ ಆ ಬಜೆಟ್ ಸಿನಿಮಾದಲ್ಲಿ ಕಾಣಿಸುತ್ತೆ, ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಓವರ್ ಆಲ್ ಸಿನಿಮಾನೇ ಸೂಪರ್. ಎಷ್ಟು ಕೋಟಿ ದುಡಿಬಹುದು ಸರ್. ಇದು ಲಾಸ್ಟ್ ಕಾಂತಾರ ಏನ್ ಅರ್ನ್ ಮಾಡಿತ್ತು ಅದು ಡಬಲ್ ಆಗುತ್ತೆ ಅನ್ನೋದು ನಿರೀಕ್ಷೆ ಅಂತೂ ತುಂಬಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ರಿಷಬ್ ಸರ್ ಹೇಗೆ ಅನಿಸ್ತು? ಅಂದ್ರೆ ಕಾಂತಾರ 2 ಕಂಪೇರ್ ಮಾಡಿದ್ರೆ 1 ಹೇಗೆ ಅನಿಸ್ತು? ರಿಷಬ್ ಸ್ಟೋರಿ ತುಂಬಾ ಚೆನ್ನಾಗಿದೆ. ಎಂಜಾಯ್ ಮಾಡ್ತೀನಿ. ನೋಡ್ದಂಗಾಯ್ತು. ಒಂಥರ ಎಲ್ಲ ಮಿಕ್ಸ್ಡ್ ಸ್ಟೋರಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬಾ ಚೆನ್ನಾಗಿದೆ. ವಿಜುವಲ್ಸ್, ಆಕ್ಟಿಂಗ್, ಸ್ಟೋರಿ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸರ್. ನೋಡಿ ಸಿನಿಮಾ ಏನಾದ್ರು ಫಸ್ಟ್ ಪಾರ್ಟ್ ಇದಕ್ಕೂ ಇಂಟರ್ ಲಿಂಕ್ ಇದೆಯಾ? ಡಿಫ್ರೆಂಟ್ ಫಿಲಮ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸೀನರಿ ಎಲ್ಲ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಹೇಗೆ ಅನಿಸ್ತೀನಿ? ತುಂಬಾ ಚೆನ್ನಾಗಿದೆ. ಆಕ್ಷನ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಟ್ವಿಸ್ಟ್ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಈ ಪಾರ್ಟ್ ಚೆನ್ನಾಗಿದೆ. ಪ್ರಿಕ್ವೆಲ್ ಚೆನ್ನಾಗಿದೆ. ಪಾರ್ಟ್ 1 ಬರ್ಬೋದು. ಪಾರ್ಟ್ 2 ಬರ್ಬೋದು. ತುಂಬಾ ಚೆನ್ನಾಗಿದೆ. ಅವತ್ತು ಕಾಯುತ್ತೆ ಭೂಮಿನ ಅನ್ನೋದಕ್ಕೆ ಇದೊಂದು ಸೂಪರ್ ಮೆಸೇಜ್ ಸರ್. ಅದು ಬೆಸ್ಟ್ ಇದೆ, ಇದು ಬೆಸ್ಟ್ ಇದೆ. ಆದ್ರೆ ಅವ್ರು ಲಿಂಕ್ ಕೊಟ್ಟಿದ್ರಲ್ಲ ಸಖತ್ತಾಗಿದೆ. ಏನ್ ಓವರ್ ಆಲ್ ಮೂವಿ ಹೇಳ್ಬೇಕಂದ್ರೆ ಅವ್ರು ತಗೊಂಡೋಗಿರೋದೇ ವರಹಸ್ವಾಮಿ ಹೆಂಗೆ ಭೂಮಿನ ಕಾಯುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಯಾಕೆಂದ್ರೆ ನೀವು ಹಳೆ ಫಿಲಂಗಳು ನೋಡಿದ್ರ, ಅದು ಭಕ್ತ ಪ್ರಹ್ಲಾದಲ್ಲಿ ನೋಡಿದ್ರೆ ಏನಾಗುತ್ತೆ ಅಂದ್ರೆ ಹಿರಣ್ಯಕಶಿಪು ಅವರ ತಮ್ಮ ಬಂದ್ಬಿಟ್ಟು ಭೂಮಿನ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಪಾತಾಳಕ್ಕೆ ತಗೊಂಡೋಗಿರ್ತಾನೆ. ಅದು ಭೂಮಿನ ಅದಾದ್ ಬಂದಾದ್ಮೇಲೆ ಭೂಮಿನ ಹೆಂಗ್ ಕಾಯೋದು ಅಂದ್ಬಿಟ್ಟು ವರಹಸ್ವಾಮಿ ತೋರಿಸ್ತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೂವಿ. ಬಟ್ ಮಸ್ಟ್ ವಾಚಬಲ್. ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಅವ್ರ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಮೂವಿ ಓವರ್ ಆಲ್ ಮೇಕಿಂಗ್ ಇಂದ ಹಿಡಿದು ಎಲ್ಲ ಸಖತ್ತಾಗಿದೆ. ಓವರ್ ಆಲ್ ಮಸ್ಟ್ ವಾಚಬಲ್ ಮೂವಿ. ಎಲ್ಲರೂ ಬಂದು ನೋಡಿ. ತುಂಬಾ ಚೆನ್ನಾಗಿದೆ ಮೂವಿ. ತುಂಬಾ ರಿಚ್ ಆಗಿ ಬಂದಿದೆ. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಹೌದು, ಎರಡೂ ಚೆನ್ನಾಗಿದೆ. ಅದೇ ಡಿಫ್ರೆಂಟ್ ಸ್ಟೋರಿ, ಅದಕ್ಕೆ ರಿಲೇಟೆಡ್ ಆಗಿ ಈ ಸ್ಟೋರಿ. ಹಂಗಾಗಿ ಎರಡೂ ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ರಿಚ್ ಆಗಿ ಬಂದಿದೆ. ಇದ್ರಲ್ಲೂ ಅದಷ್ಟೇ ಚೆನ್ನಾಗಿದೆ. ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಕ್ಲೈಮ್ಯಾಕ್ಸ್. ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಕನ್ನಡ ಸಿನಿಮಾ ಇನ್ನೂ ಬೆಳಿಬೇಕು. ನನ್ನ ಪ್ರಕಾರ ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸರ್. ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಆಗಿದೆ. ಅದಾದಮೇಲೆ ಒಂದು ಟ್ವಿಸ್ಟ್ ಇದೆ ಸರ್. ಇಂಟರ್ವಲ್ ಆದಮೇಲೆ ಟ್ವಿಸ್ಟು ಭಾರಿ ಸೂಪರ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ. ಆಮೇಲೆ ಒಂದು ದೈವನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಹೇಳಲ್ಲ. ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದು ನೋಡಿ ಖುಷಿ ಪಡ್ಬೇಕು ಸರ್.